ವಾತಾವರಣ ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಸುಮಾರು 400 ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಎಂಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆನ ಕೊಟ್ಟಿದ್ದೇನೆ. ಅಮಿತ್ ಶಾಗೆ ಹೇಳಿದ್ದೇನೆ, ಮೋದಿಯವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28ಕ್ಕೆ 28 ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂಥೇಳಿ ಮೋದಿಯವರಿಗೆ ಎಂಪಿಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ದೇವರ ದಯೆ ಇದೆ, ಜನರ ಬಲ ಇದೆ, ಮೋದಿಯವರ ಅಲೆ ಇದೆ. ಇದೆಲ್ಲವೂ ಸಹ ನಮಗೆ ತುಂಬ ಅನುಕೂಲಕರವಾಗುತ್ತೆ. ಮೋದಿಯವರು ಸಹ ನಾಳೆ 14ನೇ ತಾರೀಕು ಮಂಗಳೂರಿನಲ್ಲಿ ದೊಡ್ಡ ಸಭೆ, ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ. ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ಅಸಮಾಧಾನ ಎಲ್ಲವೂ ಸರಿಯಾಗಿದೆ. ಒಬ್ಬೊಬ್ಬರನ್ನೇ ಕರೆಸಿ ಮಾತಾಡಿ ಎಲ್ಲವನ್ನ ಬಗೆಹರಿಸಿ ಕಳಿಸ್ಕೊಟ್ಟು ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕೂಡ ನೀವೇ ಮಾತಾಡಿ ಎಲ್ಲರನ್ನೂ ಕರೆಸ್ಕೊಂಡು ಇಲ್ಲೇ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲರೂ ಒಗ್ಗಟ್ಟಿಂದ ಒಮ್ಮತದಿಂದ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡೋಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಸರ್, 28 ಕ್ಷೇತ್ರ ಗೆಲ್ಲೋದು ಕನಸು ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ. ಅವ್ರು ಹೇಳಲೇಬೇಕಲ್ಲೇನ್ರಿ? ಕಾಂಗ್ರೆಸ್ನವರಿಂದ ನೀವು ಬೇರೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಮಗೇನು ಗೊತ್ತಿದೆ ನಾವು ಹೇಳ್ತಾ ಇದ್ದೀವಿ. ಅವ್ರೇನು ಬೇಕೋ ಹೇಳ್ಕೊಳ್ಳಿ. ಬರ ಪರಿಹಾರ ವಿಚಾರದಲ್ಲೆಲ್ಲ ಬಿಜೆಪಿ ಸಂಸದರು ಮಾತನಾಡಿಲ್ಲ. ಅದೆಲ್ಲ ಈಗೆಲ್ಲ ಮಾತನಾಡೋಂಥದ್ದು ಚುನಾವಣೆ ಆದಮೇಲೆ ಮಾತನಾಡ್ತೀನಿ ನಾನು. ಈಗ ಸದ್ಯಕ್ಕೆ ನಾವು 28ಕ್ಕೆ 28 ಲೋಕಸಭಾ ಗೆಲ್ಲಬೇಕು. ಆ ಕಡೆ ವಾತಾವರಣ ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಸುಮಾರು 400 ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಎಂಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆನ ಕೊಟ್ಟಿದ್ದೇನೆ. ಅಮಿತ್ ಶಾಗೆ ಹೇಳಿದ್ದೇನೆ, ಮೋದಿಯವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28ಕ್ಕೆ 28 ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂಥೇಳಿ ಮೋದಿಯವರಿಗೆ ಎಂಪಿಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ದೇವರ ದಯೆ ಇದೆ, ಜನರ ಬಲ ಇದೆ, ಮೋದಿಯವರ ಅಲೆ ಇದೆ. ಇದೆಲ್ಲವೂ ಸಹ ನಮಗೆ ತುಂಬ ಅನುಕೂಲಕರವಾಗುತ್ತೆ. ಮೋದಿಯವರು ಸಹ ನಾಳೆ 14ನೇ ತಾರೀಕು ಮಂಗಳೂರಿನಲ್ಲಿ ದೊಡ್ಡ ಸಭೆ, ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ. ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ಅಸಮಾಧಾನ ಎಲ್ಲವೂ ಸರಿಯಾಗಿದೆ. ಒಬ್ಬೊಬ್ಬರನ್ನೇ ಕರೆಸಿ ಮಾತಾಡಿ ಎಲ್ಲವನ್ನ ಬಗೆಹರಿಸಿ ಕಳಿಸ್ಕೊಟ್ಟು ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕೂಡ ನೀವೇ ಮಾತಾಡಿ ಎಲ್ಲರನ್ನೂ ಕರೆಸ್ಕೊಂಡು ಇಲ್ಲೇ ಮಾತಾಡಿ ಎಲ್ಲರೂ ಒಗ್ಗಟ್ಟಿಂದ ಒಮ್ಮತದಿಂದ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡೋಗಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಸರ್, 28 ಕ್ಷೇತ್ರ ಗೆಲ್ಲೋದು ಕನಸು ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ. ಅವ್ರು ಹೇಳಲೇಬೇಕಲ್ಲೇನ್ರಿ? ಕಾಂಗ್ರೆಸ್ನವರಿಂದ ನೀವು ಬೇರೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಮಗೇನು ಗೊತ್ತಿದೆ ನಾವು ಹೇಳ್ತಾ ಇದ್ದೀವಿ. ಅವ್ರೇನು ಬೇಕೋ ಹೇಳ್ಕೊಳ್ಳಿ. ಬರ ಪರಿಹಾರ ವಿಚಾರದಲ್ಲೆಲ್ಲ ಬಿಜೆಪಿ ಸಂಸದರು ಮಾತನಾಡಿಲ್ಲ. ಅದೆಲ್ಲ ಈಗೆಲ್ಲ ಮಾತನಾಡೋಂಥದ್ದು ಚುನಾವಣೆ ಆದಮೇಲೆ ಮಾತನಾಡ್ತೀನಿ ನಾನು. ಈಗ ಸದ್ಯಕ್ಕೆ ನಾವು 28ಕ್ಕೆ 28 ಲೋಕಸಭಾ ಗೆಲ್ಲಬೇಕು. ಆ ಕಡೆ